ಹಲಸಿನ ಕೇಸರಿ ಬಾತನ್ನು ಸಿದ್ಧಪಡಿಸ್ತಾರೆ ಅಂತ ನೋಡೋಣ. ಎಲ್ಲೇ ಎಷ್ಟೇ ಹಸಿದವ್ರಿಗೂ ಮನೆ ಊಟದ ಥರದ್ದು ಒಂದು ಫುಡ್ ಸಿಗಬೇಕು ನಮ್ಮಲ್ಲಿ ಅಂತ. ಮೈದಾ ಯೂಸ್ ಮಾಡಲ್ಲ, ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ, ಕಲರ್ ಯೂಸ್ ಮಾಡಲ್ಲ, ಆಮೇಲೆ ನೋ ಪಾಮ್ ಆಯಿಲ್. ಒಂದು 6 ಸ್ಪೂನ್ ಅಷ್ಟು. ಈ ಗೋಡಂಬಿ ಬ್ರೌನ್ ಕಲರ್ ಬರೋ ಗಂಟ ರವೆ ಹುಡ್ಕೋಬೇಕು. ಹಲಸಿನ ಹಣ್ಣನ್ನು ರುಬ್ಕೊಂಡು ಬಂದಿದೆ. ಓಕೆ. ಹಾಂ, 1 ರಿಂದ 2 ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ. ವಿಶಿಷ್ಟ ರುಚಿಗಳನ್ನು ಆಸ್ವಾದಿಸಲು ಇಚ್ಛಿಸುವ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ವಿನಾಯಕನ ವಿನಯಪೂರ್ವಕ ನಮಸ್ಕಾರಗಳು. ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನಿವತ್ತು ನಮ್ಮ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ YGR ಸಿಗ್ನೇಚರ್ ಮಾಲ್ ಬಳಿ ಬಂದಿದ್ದೀನಿ. ಇಲ್ಲೇ ಹತ್ತಿರದಲ್ಲಿ ಒಂದು ಹೊಸ ಹೋಟೆಲ್ ಓಪನ್ ಆಗಿದೆಯಂತೆ. ಅಲ್ಲಿ ಹಲಸಿನ ಕೇಸರಿ ಬಾತನ್ನು ನಿಜಕ್ಕೂ ಅತ್ಯದ್ಭುತವಾಗಿ ಮಾಡಲಾಗುತ್ತೆ ಅಂತ ಕೇಳ್ಪಟ್ಟೆ. ಹಾಗಿದ್ರೆ ತಡ ಯಾಕೆ, ಬನ್ನಿ ಈ ಒಂದು ಸಂಚಿಕೆಯಲ್ಲಿ ಆ ಹೋಟೆಲ್ಗೆ ಭೇಟಿ ನೀಡೋಣ. ಜೊತೆಗೆ ಅಲ್ಲಿ ಯಾವ ರೀತಿ ಹಲಸಿನ ಕೇಸರಿ ಬಾತನ್ನು ಸಿದ್ಧಪಡಿಸ್ತಾರೆ ಅಂತ ನೋಡೋಣ. ಕನ್ನಡ ಕಿರುತೆರೆಯ ಖ್ಯಾತ ನಟಿ ದಿವ್ಯಶ್ರೀ ಸುಳ್ಯ ಮ್ಯಾಮ್ ಇದ್ದಾರೆ. ಮ್ಯಾಮ್ ನಮಸ್ಕಾರ. ನಮಸ್ತೆ. ಸೊ ಹೊಸದಾಗಿ ನಟನೆಯ ಜೊತೆಗೆ ಈ ಹೋಟೆಲನ್ನು ಪ್ರಾರಂಭಿಸಿದ್ದೀರಾ ಮ್ಯಾಮ್. ಸೊ ಇದರ ಹಿಂದಿನ ಉದ್ದೇಶ? ಮುಂಚೆನೇ ನನಗೊಂದು ಆಸೆ ಇತ್ತು, ನಾನು ಎಂಟರ್ಪ್ರೆನರ್ ಆಗಬೇಕು ಅಂತ. ಅದರಲ್ಲೂ ಹೋಟೆಲ್ ಇಂಡಸ್ಟ್ರಿ ಯಾಕೆ ಅಂತಂದರೆ, ನಾನು ತುಂಬ ಟ್ರಾವೆಲ್ ಮಾಡ್ತೀನಿ ನಾನು. ಸೊ ಟ್ರಾವೆಲ್ ಮಾಡಿದಾಗೆಲ್ಲ ನಾವು ಫುಡ್ಗೆ ಎಷ್ಟು ಸಫರ್ ಆಗಿದ್ದೀವಿ ಅನ್ನೋದು ಪರ್ಸ್ನಲಿ ನಮ್ಗದು ಟ್ರಿಗರ್ ಆಯಿತು. ಲೈಕ್ ಎಲ್ಲ ಕಡೆ ಫುಡ್ ಚೆನ್ನಾಗಿ ಸಿಗಲ್ಲ ನಿಮಗೆ, ಮನೆ ಊಟ ಥರ ಅಂತೂ ಸಿಗಲ್ಲ. ತುಂಬ ಟ್ರಾವೆಲ್ ಮಾಡಿ ಏನಾಗಿರುತ್ತೆ, ನಿಮಗೆ ಒಂದು ಮನೆ ಊಟ ಥರ ಒಂದು ಅನ್ನ ರಸಮ್ ಸಿಕ್ಬಿಟ್ರೆ ಸಾಕು ಅನ್ನೋ ಥರ ಫೀಲಲ್ಲಿ ಇರ್ತೀರ. ನನ್ನ ಮತ್ತು ನಮ್ಮ ಪಾರ್ಟ್ನರ್ ರಾಮ್ ವೈದ್ಯ ಅವ್ರದ್ದು ಥಾಟ್ ಬಂದು ಅದೇ ಇದ್ದಿದ್ದು, ಮನೆ ಊಟ ಎಲ್ಲೇ ಎಷ್ಟೇ ಹಸಿದವ್ರಿಗೂ ಮನೆ ಊಟದ ಥರದ್ದು ಒಂದು ಫುಡ್ ಸಿಗಬೇಕು ನಮ್ಮಲ್ಲಿ ಅಂತ. ಸೊ ನಾವೇ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂಥೇಳಿ ವಿ ಸ್ಟಾರ್ಟೆಡ್. ನನ್ನ ಕಡೆದು ಫುಡ್ ಬಗ್ಗೆ ನನಗೆ ಒಂದಷ್ಟು ನಾಲೆಜ್ ಇದೆ, ಆ್ಯಂಡ್ ರಾಮ್ ಅವ್ರಿಗೆ ಅವರ ಕಡೆದು ಒಂದಷ್ಟು ಫುಡ್ದು ನಾಲೆಜ್ ಇದೆ. ಸೊ ನಮ್ಮಿಬ್ಬರ ನಾಲೆಜನ್ನ ಮರ್ಜ್ ಮಾಡಿ ಒಂದು ಟೀಮ್ನ ಕಟ್ಕೊಂಡು ನಾವು ಹೋಟೆಲ್ ಹಬ್ಬನ ನಡೆಸ್ತಾ ಇರೋಂಥ. ನಮ್ಮದು ಶಿರ್ಸಿ ಮಂಗಳೂರು ಸ್ಪೆಷಲ್ ಒಚ್ಚಾವ್ಗೆ ಇದೆ, ನೀರು ದೋಸೆ ಇದೆ, ಆಮೇಲೆ ಸೌತೆಕಾಯಿ ದೋಸೆ ಮಾಡ್ತೀವಿ. ಆಮೇಲೆ ನಮ್ಮದು ಸ್ಪೆಷಲ್ ಬಂದು ಇಲ್ಲಿ ಇಡ್ಲಿ ತೋವೆ, ಇಡ್ಲಿ ಸಾಂಬಾರು ಎಲ್ಲ ಕಡೆ ಸಿಗುತ್ತೆ, ಇಲ್ಲಿ ಇಡ್ಲಿ ತೋವೆನೇ ನಮ್ಮದು ಸ್ಪೆಷಲ್. ಆಮೇಲೆ ಕೇಸರಿ ಬಾತ್ ಸಿಗುತ್ತೆ. ಕೇಸರಿ ಬಾತಲ್ಲೂ ಕೂಡ ನಿಮಗೆ ಡೈಲಿ ಒಂದೊಂದು ವೆರೈಟಿ ಮಾಡ್ತೀವಿ. ಒಂದಿನ ಜಾಕ್ ಫ್ರೂಟ್ ಮಾಡ್ತೀವಿ, ಒಂದಿನ ಬನಾನಾ ಮಾಡ್ತೀವಿ, ಒಂದಿನ ಮ್ಯಾಂಗೋ ಮಾಡ್ತೀವಿ. ರೈಸ್ ಬಾತಲ್ಲಿ ನಾವು ದಿನಕ್ಕೊಂದೊಂದು ಇರ್ತೀವಿ. ಒಂದಿನ ಪಲಾವ್ ಮಾಡ್ತೀವಿ, ಒಂದಿನ ಪುಳಿಯೋಗರೆ ಇರುತ್ತೆ, ಒಂದಿನ ಚಿತ್ರಾನ್ನ ಇರುತ್ತೆ, ಒಂದಿನ ಮ್ಯಾಂಗೋ ಚಿತ್ರಾನ್ನ ಇರುತ್ತೆ, ಒಂದಿನ ಸೋಯಾ ಚಂಕ್ಸ್ ಹಾಕಿ ಒಂದು ರೈಸ್ ಬಾತ್ ಮಾಡ್ತೀವಿ, ಟೊಮೆಟೊ ರೈಸ್ ಮಾಡ್ತೀವಿ, ಈ ಥರ ಇರುತ್ತೆ. ಬನ್ಸ್ ಮಾಡ್ತೀವಿ ಮಂಗಳೂರು ಸ್ಪೆಷಲ್ಲು. ಅದಾದಮೇಲಿಂದ ಮಧ್ಯಾಹ್ನಕ್ಕೆ ನಮ್ಮದು ಮೀಲ್ಸ್ ಬಂದು ಅನ್ನ ಇರುತ್ತೆ, ಅದರಲ್ಲಿ ವೈಟ್ ರೈಸ್ ಬಾಯ್ಲ್ಡ್ ರೈಸ್ ಆಪ್ಷನ್ ಇದೆ. ಆಮೇಲೆ ಅದಕ್ಕೆ ಸಾಂಬಾರು ಕೊಡ್ತೀವಿ, ರಸಮ್ ಕೊಡ್ತೀವಿ, ಒಂದು ಪಲ್ಯ ಇರುತ್ತೆ, ಒಂದು ಚಟ್ನಿ ಇರುತ್ತೆ, ಯಾವ್ದಾದ್ರು ಒಂದು ವೆರೈಟಿದು ತಂಬುಳಿ ಇರುತ್ತೆ, ಉಪ್ಪಿನಕಾಯಿ ಇರುತ್ತೆ, ಹಪ್ಪಳ ಇರುತ್ತೆ, ಜೊತೆಗೆ ಮಜ್ಜಿಗೆ. ಮೈದಾ ಯೂಸ್ ಮಾಡಲ್ಲ, ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ, ಕಲರ್ ಯೂಸ್ ಮಾಡಲ್ಲ, ಆಮೇಲೆ ನೋ ಪಾಮ್ ಆಯಿಲ್ ಕೂಡ ಯೂಸ್ ಮಾಡಲ್ಲ, ಸೋಡಾ ಕೂಡ ಯೂಸ್ ಮಾಡಲ್ಲ. ನಮ್ಮ ಕಾನ್ಸೆಪ್ಟ್ ಏನು ಅಂತಂದರೆ, ನಾವು ಯೂಸ್ ಮಾಡೋದೇ ತೆಂಗಿನೆಣ್ಣೆ, ಶುದ್ಧ ತೆಂಗಿನೆಣ್ಣೆ ಮಂಗಳೂರಿಂದ ಶಿರ್ಸಿ ಕಡೆಯಿಂದ ಬರುತ್ತೆ. ಆಮೇಲೆ ಶುದ್ಧ ತುಪ್ಪ, ನಂದಿನಿ ತುಪ್ಪನೇ ನಾವು ಯೂಸ್ ಮಾಡ್ತೀವಿ. ಅದು ಬಿಟ್ಟರೆ ನಾವು ಫ್ರೈಯಿಂಗ್ ಇದಕ್ಕೆ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತೀವಿ. ವೀಕ್ಷಕರೇ, ನಮ್ಮ ಜೊತೆ ಈಗ ಹಬ್ಬ ಹೋಟೆಲ್ನ ಮುಖ್ಯ ಬಾಣಸಿಗರಾದಂತಹ ಪುರುಷೋತ್ತಮ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನಮಗೆ ಜಾಕ್ ಫ್ರೂಟ್ ಕೇಸರಿ ಬಾತ್ ಅಥವಾ ಹಲಸಿನ ಕೇಸರಿ ಬಾತನ್ನು ತೋರಿಸ್ಕೊಡ್ತೀರಾ? ಇನ್ನೊಂದು ಮನವಿ, ನಮಗೆ ಸಾಧ್ಯವಾದಷ್ಟು ಚಿಕ್ಕ ಪ್ರಮಾಣದಲ್ಲಿ ತೋರಿಸ್ಕೊಡಿ, ಆಗ ನೋಡೋರ್ಗೂ ಕೂಡ ಒಂದು ಅನುಕೂಲ ಆಗುತ್ತೆ, ಅವರು ಟ್ರೈ ಮಾಡ್ಬೋದು. ಖಂಡಿತ. ಬಟ್ರೆ ಇದಕ್ಕೇನೇನು ತೊಗೊಂಡಿದ್ದೀರಾ ಫಸ್ಟ್ಗೆ? ಮೊದಲಿಗೆ ಸೂಜಿ ರವೆಯಿಂದ ಬಾಂಬೆ ರವೆ ಅಂತ ಸಹ ಹೇಳ್ತಾರೆ, 1 ಗ್ಲಾಸಿನಷ್ಟು ಸೂಜಿ ರವೆ, ಓಕೆ, ಒಂದು 5-8 ಎಸಳಷ್ಟು ಲವಂಗ, ಓಕೆ, 1-2 ಸ್ಪೂನ್ ಏಲಕ್ಕಿ ಪೌಡರ್, ಅದು ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, 1/4 ಕಪ್ಪಷ್ಟು ಸಕ್ಕರೆ, ತುಪ್ಪ, ಮತ್ತು ಮೇನ್ ಥಿಂಗ್ ಜಾಕ್ ಫ್ರೂಟ್ 1.5 ಮುಷ್ಟಿಯಷ್ಟು. 3 ಕಪ್ನಷ್ಟು ಈಗ ನೀರನ್ನು ಕಾಯ್ಕೆ ಇಟ್ಕೊಂಡಿದ್ದೀರಾ? ಹೌದು, 3 ಕಪ್ನಷ್ಟು. ಮೊದಲಿಗೆ ತುಪ್ಪ, ಓಕೆ, ಒಂದು 6 ಸ್ಪೂನಷ್ಟು, 6 ಚಮಚೆಯಷ್ಟು ತುಪ್ಪ ಹಾಕ್ಕೊಳ್ತೀರಾ? ಹಾಂ. ಸೊ ಇದು ಟೇಬಲ್ ಸ್ಪೂನ್, ಇದು ದೊಡ್ಡ ಚಮಚೆ. ಹಾಂ. ತುಪ್ಪ ಚೆನ್ನಾಗಿ ಕಾದಿದೆ. ಓಕೆ. ಮೊದಲಿಗೆ ತೊಗೊಂಡಿರೋಷ್ಟು ಲವಂಗ, ಓಕೆ, 8ರಿಂದ 10. ಓಕೆ. ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆಗಬೇಕಿದು, ಅಂದರೆ ಅದು ಘಮ ಬಿಟ್ಕೋಬೇಕು. ಸೊ ಲವಂಗದ ಫ್ಲೇವರ್ ಬಿಟ್ಕೋಬೇಕು ಅದರಲ್ಲಿ. ಹೌದು, ಅವಾಗ ಚೆನ್ನಾಗಿರುತ್ತೆ. ಈಗ ಆಗಿದೆ, ಇದಕ್ಕೆ ರವೆ ಸೇರಿಸ್ಕೊತೀವಿ. ಓಕೆ. ನೋಡಿ ಲವಂಗ ಹೇಗೆ ಚಟಪಟ ಅಂತ ಇದೆ, ಅಂದರೆ ತುಪ್ಪ ಚೆನ್ನಾಗಿ ಕಾದಿದೆ ಅಂತ ಗೊತ್ತಾಗ್ತಾ ಇದೆ ನಮಗೆ. ಓಕೆ, ಈಗ ರವಾನ ಆ್ಯಡ್ ಮಾಡಿಕೊಂಡ್ರೆ ಗೋಡಂಬಿ ಹಾಕೋತೀನಿ ಮೊದಲು ನಾನು. ಓಕೆ.
ಈ ಗೋಡಂಬಿ ಹಾಂ. ಬ್ರೌನ್ ಕಲರ್ ಬರೋ ಗಂಟ ರವೆ ಹೊಡ್ಕೋಬೇಕು. ತುಪ್ಪ ಕಮ್ಮಿ ಅಂತ ಅನ್ನಿಸ್ತಾ ಇದೆ, ಇದಕ್ಕೆ ಮತ್ತೆ ನಾನು 2 ಸ್ಪೂನ್ ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಮೊದಲು ಒಂದು 8 ಚಮಚೆಯಷ್ಟು ತುಪ್ಪ ಹಾಕ್ಕೊಂಡಿದ್ರಿ, ಹಾಂ. ಮತ್ತೆ ಇನ್ನೊಂದು 2 ಚಮಚೆ ಅಂದರೆ ಅದು ರವೆ ಪ್ರಮಾಣ ನೋಡ್ಕೋಬೇಕು. ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದಷ್ಟು, ಓಕೆ, ತುಪ್ಪ ಜಾಸ್ತಿ ಇದ್ದಷ್ಟು ನಿಮಗೆ ಸ್ವಲ್ಪ ಡ್ರೈ ಅಂತ ಅನ್ನಿಸ್ತು ನಿಮಗೆ, ಹಾಗಾಗಿ ಇನ್ನೊಂದು 2 ಚಮಚೆ ತುಪ್ಪ ಹಾಕೊಂಡ್ರಿ. ಈಗ ರವೆ ಫ್ರೈ ಆಗ್ತಾ ಇರಲಿ, ನಾವು ಜಾಕ್ ಫ್ರೂಟ್ನ ಸ್ವಲ್ಪ ರುಬ್ಕೊಳ್ಳೋಣ. ಓಕೆ, ಈಗ ಅದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡ್ರಿ. ಹಾಂ, ಇದನ್ನು ರುಬ್ಕೊಂಬರ್ತೀರಾ? ಪೂರ್ತಿ ಸಣ್ಣ ಆಗ್ಬೇಕ್ರಾ? ಪೇಸ್ಟ್ ಹಾಕ್ಬೇಕಿದು. ಪೇಸ್ಟ್. ಓಕೆ, ಈಗ ಹಲಸಿನ ಹಣ್ಣನ್ನು ರುಬ್ಕೊಂಡು ಬಂದಿದ್ದೀವಿ. ಓಕೆ, ಒಂಚೂರು ನೀರು ಹಾಕ್ಕೊಂಡು ಅದನ್ನು ರುಬ್ಕೊಂಡ್ರಿ ಅಲ್ವಾ? ಹೌದು. ಇನ್ನೊಂದು ಕಡೆ ರವೆನ ಹುರ್ಕೊಳ್ತಾ ಇದ್ದೀರಾ ತುಪ್ಪದಲ್ಲಿ. ಗೋಡಂಬಿ ಬಣ್ಣ ಬದಲಾದಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರಿ. ಈಗ ಫ್ರೈ ಆಗ್ತಾ ಇದೆ, ಸ್ವಲ್ಪ ಫ್ರೈ ಆದಂಗೆ ಇದಕ್ಕೆ ದ್ರಾಕ್ಷಿ ಸೇರಿಸ್ಕೊಳ್ಳೋಣ. ಫ್ರೈ ಆಗಿದೆ, ಓಕೆ, ಇದಕ್ಕೆ ನಾವು ದ್ರಾಕ್ಷಿ ಸೇರಿಸ್ಕೊತೀವಿ. ದ್ರಾಕ್ಷಿ ಎಷ್ಟು ತೊಗೊಂಡಿದ್ದೀರಾ ಭಟ್ರೆ? ಒಂದು ಎಷ್ಟಲ್ಲ, ಸ್ವಲ್ಪ ಒಂದು 10. ಓಕೆ, ಒಂದು 10 ರಿಂದ 15 ಪೀಸ್ನಷ್ಟು ದ್ರಾಕ್ಷಿ. ದ್ರಾಕ್ಷಿ ಫ್ರೈ ಆಗಿ ಉಬ್ಬಿ ಬಂದಿದೆ, ಈಗ ನೀರು ಸೇರಿಸ್ಕೊಳ್ಳೋಣ. ದ್ರಾಕ್ಷಿ ಫ್ರೈ ಆಗಿ ಉಬ್ಬಬೇಕು, ಆ ಹಂತದಲ್ಲಿ ಈಗ ನೀರು ಸೇರಿಸ್ಕೊಳ್ತಾ ಇದ್ದೀರಾ. ಬಿಸಿ ನೀರಿದು. ಹಾಂ, 1 ಕಪ್ ರವೆಗೆ ಇಲ್ಲಿ ನೀವು 3 ಕಪ್ ನೀರು ಹಾಕೊಳ್ತಾ ಇದ್ದೀರಾ? ಹೌದು. ಓಕೆ, ಈಗ ನೀರು ಹಾಕಿದ ಮೇಲೆ ಮುಂದೆ ಇದನ್ನು ಇದು ಸ್ವಲ್ಪ ಹಿಂಗೋಗಿ ಬಿಡಬೇಕಿದು. ಓಕೆ, ಹಿಂಗದ ಮೇಲೆ ಇದಕ್ಕೆ ಪೇಸ್ಟ್ ಹಾಕ್ಕೊಂಡು ನಂತರ ಸ್ವಲ್ಪ ಫ್ರೈ ಮಾಡಿ ಆ ನಂತರ ಸಕ್ಕರೆ ಸೇರಿಸ್ಕೊಳ್ಳೋಣ. ಓಕೆ, ನೀರೇನು ಹಾಕಿದ್ರೋ ಆ ನೀರಿನ ಮಟ್ಟ ಕಡಿಮೆ ಆಗಬೇಕು, ನೀರು ಹಿಂಗಬೇಕು ಅಂತ ಹೇಳ್ತಾ ಇದ್ದೀರಾ. ಪ್ರಾರಂಭದಿಂದನೂ ಏನು ಫ್ಲೇಮ್ ಇಟ್ಕೊಂಡಿದ್ದೀರಾ ಭಟ್ರೆ ಇದಕ್ಕೆ? ಮೀಡಿಯಮ್ ಫ್ಲೇಮ್. ಓಕೆ, ಎಲ್ಲ ನೀರಿನ ಅಂಶ ಬಿಟ್ಕೊಂಡಿದೆ. ಹೌದು, ನೀರೆಲ್ಲ ಇವಾಗ ಹಿಂಗಾಗಿದೆ. ಈಗ ನಾವು ಹಲಸಿನ ಪೇಸ್ಟನ್ನು ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ತಿದ್ದೀರಾ? ಓಕೆ, ಪೂರ್ತಿ ಹಣ್ಣಾಗಿರುವಂತಹ ಹಲಸನ್ನು ತಗೋಬೇಕಲ್ವ ಭಟ್ರೆ? ಫುಲ್ ಹಣ್ಣಾಗಿರಬೇಕು. ಈಗ ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ಳೋಣ. ಓಕೆ, 1 ಕಪ್ನಷ್ಟು ರವೆ ತೊಗೊಂಡಿದ್ರಿ, ಹಾಗಾಗಿ ಇಲ್ಲಿ 1.5 ರಿಂದ 1.25 ಕಪ್ನಷ್ಟು ಸಕ್ಕರೆನ 2 ಹಾಕ್ತಾರೆ, ಬಟ್ ಯೂಶಲಿ ಇದು ಜಾಕ್ ಫ್ರೂಟ್ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಕಮ್ಮಿ ಆಗ್ತದೆ. 1.25 ಕಪ್ನಷ್ಟು ಸಕ್ಕರೆ ಹಾಕೊಳ್ತಿದ್ದೀರಾ. ಸೊ ಹಲಸಿನ ಹಣ್ಣಿನ ಸಿಹಿ ಕೂಡ ಇದಕ್ಕೆ ಆ್ಯಡ್ ಆಗುತ್ತೆ. ಹೌದು. ಹಾಗಾಗಿ 1.25 ಕಪ್ ಸಾಕು ಅಂತ. ಸಕ್ಕರೆ ಈಗ ಮುಂದೆ ಈಗ ಸಕ್ಕರೆ ಕೂಡ ಒಂದು ಸ್ವಲ್ಪ ನೀರು ಬಿಟ್ಕೊಳುತ್ತಲ್ವ? ಹೌದು, 2 ಬ್ಯಾಲೆನ್ಸ್ ಆಗಬೇಕದು. ಸ್ವಲ್ಪ ನೀರು ಜಾಸ್ತಿ ಆದರೂ ಕೇಸರಿ ಭಾತ್ ನೀರಾಗುತ್ತೆ, ಇಲ್ಲದ್ರೆ ಹಣ್ಣು ಹೊಡಿಯುತ್ತೆ. ಬೇಕಿದ್ರೆ ಅರಶಿನ ಸಹ ಸೇರಿಸ್ಕೋಬೋದು ಕಲರ್ಗಾಗಿ. ನಾವು ಅದು ಕಲರ್ ಯೂಸ್ ಮಾಡದೇ ಇರೋದ್ರಿಂದ ನಾವು ಅದೇ ಕಲರಲ್ಲಿ ಬಿಡ್ತಾ ಇದ್ದೀವಿ. ಓಕೆ, ಸೊ ಅರಶಿನ ಹಾಕೊಳ್ತಾರೆ, ಕೆಲವೊಬ್ರು ಕೇಸರಿ ಕೂಡ ಹಾಕೊಳ್ತಾರೆ. ಹೌದು, ಕೇಸರಿ ಯಾವ್ದು ಬೇಕಾದ್ರೆ ಆ್ಯಡ್ ಮಾಡಿ. ಬಟ್ ಇದು ಎಲ್ಲ ಜಾಕ್ ಫ್ರೂಟ್ ಅರಶಿನ ಕಲರ್ ಇರೋದ್ರಿಂದ ಸ್ವಲ್ಪ ಅದನ್ನೇ ಟ್ರೈ ಮಾಡ್ತಾರೆ. ಬಟ್ ಅರಶಿನ ಹಾಕ್ಬೋದು, ಬಟ್ ನಾನು ಇದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ, ಬೇಡ ಅಂತ ಹೇಳಿ. ಸೊ ಇಲ್ಲಿ ಲೈಟಾಗಿ ಜಾಕ್ ಫ್ರೂಟ್ ತನ್ನ ಬಣ್ಣವನ್ನು ಬಿಟ್ಕೊಂಡಿದೆ ಅಲ್ವಾ? ಹೌದು. ಹಾಂ, ಇನ್ನೂ ಸ್ವಲ್ಪ ಹಣ್ಣಿರೋ ತೊಗೊಂಡ್ರೆ ಅದರದ್ದೇ ಕಲರ್ ಬರುತ್ತೆ, ಬಟ್ ಇದು ಸ್ವಲ್ಪ ಲೈಟ್ ಕಲರ್ ಇರೋದ್ರಿಂದ. ಓಕೆ, ಇದು ಮುಂದೆ ಇನ್ನೂ ಎಷ್ಟು ಹೊತ್ತು ಬೇಯಬೇಕು ಭಟ್ರೆ? ಅಷ್ಟು. ಈಗ ನಾವು ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡ್ತೀರಾ ಈಗ? ಓಕೆ, ಸ್ವಲ್ಪ ಹೊತ್ತು ಹೊರಗಡೆ ಹಾಗೆ ಇರಬೇಕು. ಈಗ ಒಂದು 2 ನಿಮಿಷ ಆಯಿತು, ಚೂರು ಆರಿದೆ. ಈ ಹಂತದಲ್ಲಿ ಏಲಕ್ಕಿ ಪುಡಿನ ಬೆರೆಸ್ಕೊಳ್ತಾ ಇದ್ದೀರಾ? 1 ರಿಂದ 2 ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ. ಇದು ಸಹ ಒಳ್ಳೆ ನಿಮಗೆ ಫ್ಲೇವರ್ ಕೊಡುತ್ತೆ ಇದ್ರದ್ದು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಓಕೆ, 5 ನಿಮಿಷ ಬಿಟ್ಟರೆ ಕೇಸರಿ ಭಾತ್ ರೆಡಿಯಾಗಿದೆ. ಸೊ ಏಲಕ್ಕಿ ಪುಡಿನ ಎಲ್ಲ ಚೆನ್ನಾಗಿ ಬೆರೆಸ್ಕೋಬೇಕು. ಇದಾದ ನಂತರ ಒಂದು 5 ನಿಮಿಷ ಇದನ್ನು ಆರೋದಕ್ಕೆ ಬಿಟ್ಟರೆ ಕೇಸರಿ ನಮಗೆ ಹಲಸಿನ ಕೇಸರಿ ಬಾತು ತಿನ್ನೋದಕ್ಕೆ ಸಿದ್ಧವಾಗುತ್ತೆ. ಸೊ ಬಿಸಿ ಬಿಸಿಯಾದ ಹಲಸಿನ ಹಣ್ಣಿನ ಕೇಸರಿ ಬಾತನ್ನು ಈಗ ಸರ್ವಿಂಗಿಗೆ ಕಳಿಸ್ತಾ ಇದ್ದೀರಾ? ಹಾಂ ಹಾಂ, ಒಳ್ಳೆ ಘಮ ಬರ್ತಾ ಇದೆ ಈಗ, ಹಲಸಿನ ಘಮ. ಇದು ನೋಡಲಿಕ್ಕೆ ನೀರಾಗೆ ಇರುತ್ತೆ. ಓಕೆ, ಇದು ಸ್ವಲ್ಪ ತಣ್ಣದ ನಂತರ ನಿಮಗೆ ಯಾವ ಬೇಕು ಆ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇದು. ಸೊ ವೀಕ್ಷಕರೇ, ಇಷ್ಟೊತ್ತು ಹೋಟೆಲ್ ಹಬ್ಬದಲ್ಲಿ ಯಾವ ರೀತಿ ಹಲಸಿನ ಕೇಸರಿ ಬಾತ್ ಸಿದ್ಧಗೊಳ್ತು ಅನ್ನೋದನ್ನು ನೋಡಿದ್ವಿ. ಈಗ ಈ ಕೇಸರಿ ಬಾತನ್ನು
ತಿಂದು ನೋಡುವಂತಹ ಸದಾವಕಾಶ ನನಗೆ ಒದಗಿ ಬಂದಿದೆ. ಬನ್ನಿ ಈಗ ತಡ ಮಾಡ್ದೇ ಈ ಆಕರ್ಷಕವಾಗಿ ಕಂಡು ಬರ್ತಾ ಇರುವಂತಹ ಕೇಸರಿ ಬಾತನ್ನು ತಿಂದು ನೋಡೋಣ. ಆಹಾ. ಸೊ ಒಂದು ಸ್ಪೂನು ಬಾಯಿಗೆ ಇಟ್ಕೊಳ್ತಿದ್ದ ಹಾಗೇ ನನಗೆ ಸಾಕಷ್ಟು ಅಂಶಗಳು ಗೊತ್ತಾದವು. ಇಲ್ಲಿ ಸ್ವೀಟು ಬ್ಯಾಲೆನ್ಸ್ಡ್ ಆಗಿದೆ, ಜೊತೆಗೆ ಇದರಲ್ಲಿ ಹಲಸಿನ ಫ್ಲೇವರ್ ಇದೆ, ಹಲಸಿನ ಸಿಹಿ ಇದೆ, ತುಂಬ ಹದವಾಗಿ ರವೆ ಬೆಂದಿದೆ. ಎಲ್ಲ ಡ್ರೈ ಫ್ರೂಟ್ಸು ಇವರು ಹಾಕಿದಾರಲ್ಲ, ಏನು ಗೋಡಂಬಿ, ದ್ರಾಕ್ಷಿ ಇವೆಲ್ಲವೂ ಕೂಡ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಿವೆ. ಆಹಾ. ಸೊ ಕೇಸರಿ ಬಾತಿನ ಸಿಹಿಗೆ ಈ ಹಲಸು ನ್ಯಾಯ ಒದಗಿಸ್ತಾ ಇದೆ ಅಂತ ಹೇಳ್ಬೋದು. ಅದು ರುಚಿಯನ್ನು ಕೂಡ ಕೊಡ್ತಾ ಇದೆ. ಇಲ್ಲಿ ಸಕ್ಕರೆ ಒಟ್ಟಿಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಮಾತ್ರ, 1/4 ಕಪ್ ಮಾತ್ರ ಹಾಕ್ಕೊಂಡ್ರು ಒಂದು ಕಪ್ಪಿಗೆ. ಉಳಿದಂತಹ ಆ ಸಿಹಿ ಕೊಡೋ ಜವಾಬ್ದಾರಿಯನ್ನು ಹಲಸು ತನ್ನ ಹೆಗಲ ಮೇಲೆ ಹೊತ್ಕೊಂಡಿದೆ. ಹಾಗೆಯೇ ಅದು ಸಿಹಿಯನ್ನು ಜಾಸ್ತಿ ಮಾಡ್ತಾ ಇಲ್ಲ, ಎಷ್ಟು ಬೇಕೋ ಅಷ್ಟು ಸಿಹಿಯನ್ನು ಮಾತ್ರ ಕೊಡ್ತಾ ಇದ್ದು ಇದರ ರುಚಿಯನ್ನು ಹೆಚ್ಚಿಸ್ತಾ ಇದೆ. ಆಹಾ. ಏಲಕ್ಕಿ ಪುಡಿ ಕೂಡ ಅಷ್ಟೇ, ಆ ಏಲಕ್ಕಿಯ ಫ್ಲೇವರ್ ಸಿಕ್ಕಾಗ ತುಂಬಾ ಮಜಾ ಅಂತ ಅನಿಸುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಇದು ತುಂಬಾ ಅದ್ಭುತವಾದಂತಹ ಕೇಸರಿ ಬಾತ್ ರೀ. ನಾನು ಪೈನಾಪಲ್ ಕೇಸರಿ ಬಾತನ್ನು ತಿಂದಿದ್ದೆ, ಆದರೆ ಇಲ್ಲಿ ಮೊದಲ ಬಾರಿಗೆ ನನಗೆ ಈ ಹಲಸಿನ ಕೇಸರಿ ಬಾತ್ ತಿನ್ನುವಂತಹ ಅವಕಾಶ ಸಿಕ್ತು. ಆಹಾ, ತುಂಬ ಚೆನ್ನಾಗಿದೆ. ಸೊ ಬಾಯಿಗೆ ಅಲ್ಲೊಂದಿಲ್ಲೊಂದು ಡ್ರೈ ಫ್ರೂಟ್ಸು, ದ್ರಾಕ್ಷಿ, ಗೋಡಂಬಿ ಸಿಗುತ್ತೆ, ಹಾಗೆಯೇ ಲವಂಗ ಸಿಗುತ್ತೆ. ಲವಂಗನೂ ಅಷ್ಟೇ ತೆಗೆದಿಟ್ಟು ತಿನ್ನಬೇಕು ಅಂತ ನನಗೆ ಇಲ್ಲಿ ಅನ್ನಿಸ್ತಾ ಇಲ್ಲ, ಯಾಕೆಂತಂದರೆ ಅದನ್ನು ಹಾಕ್ಕೊಂಡು ಜಗ್ಕೊಂಡು ತಿಂದಾಗ ನನಗೆ ಇದು ತುಂಬಾ ಇಷ್ಟ ಆಗ್ತಾಯಿದೆ. ಸೊ ಸದ್ಯಕ್ಕೆ ಇಲ್ಲಿ ಅಂತಂದರೆ ಹೋಟೆಲ್ ಹಬ್ಬದಲ್ಲಿ ಈ ಹಲಸಿನ ಕೇಸರಿ ಬಾತ್ ಒಂದು ಪ್ಲೇಟು 50 ರೂಪಾಯಿ ಅವ್ರು ಚಾರ್ಜ್ ಮಾಡ್ತಾ ಇದ್ದಾರೆ. ನೀವು ಕೂಡ ಒಮ್ಮೆ ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ಸಿಗುವಂತಹ ಈ ಹಲಸಿನ ಕೇಸರಿ ಬಾತನ್ನು ತಿಂದು ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ, ಖಂಡಿತವಾಗ್ಲೂ ನಿಮಗೆ ತೃಪ್ತಿ ಆಗುತ್ತೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಈ ಒಂದು ಸಂಚಿಕೆಯಲ್ಲಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಹೋಟೆಲ್ ಹಬ್ಬ, ಹೊಟ್ಟೆಗೂ ಮನಸ್ಸಿಗೂ ಎನ್ನುವಂತಹ ಟ್ಯಾಗ್ಲೈನ್ ಇವರದ್ದು. ಖಂಡಿತವಾಗ್ಲೂ ನೀವು ಇಲ್ಲಿಗೆ ಬಂದು ಇಲ್ಲಿ ಸಿಗುವಂತಹ ರುಚಿಯಾದ ತಿಂಡಿಗಳನ್ನು ತಿಂದು ನೋಡಿ, ಅದರಲ್ಲೂ ವಿಶೇಷವಾಗಿ ಇಲ್ಲಿ ಸಿಗುವಂತಹ ಹಲಸಿನ ಕೇಸರಿ ಬಾತನ್ನು ಒಮ್ಮೆ ತಿಂದು ನೋಡಿ. ಖಂಡಿತವಾಗ್ಲೂ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ಕೂಡ ತಾವು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ ಅಂತ ಮನವಿಯನ್ನು ಮಾಡ್ಕೊಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.